ಇಷ್ಟು ಕ್ಯಾಲರಿ ಬರ್ನ್ ಮಾಡಬೇಕು, ಇಷ್ಟು ಓಡಲೇಬೇಕು, ಇಷ್ಟೇ ತಿನ್ನಬೇಕು ಅಂತೇಳಿ ಅಲ್ಲ, ತುಂಬ of course, ಕೇರ್ ತಗೊಳ್ಳೋದು ಯಾರು? ಅಪ್ಪ ಅಂದ್ರೆ ನೀವು ಟೈಮ್ ಅಂತ ಹೇಳಿದ್ರೆ ಅಪ್ಪಾಜಿ. ಅವ್ರು ಏನೇ ಇದ್ರು ಬೆಳಿಗ್ಗೆ 6 ಗಂಟೆಗೆ ಎದ್ದೊಳ್ತಾರೆ, 6 ಗಂಟೆಗೆ ಎದ್ದು ಅವ್ರ ಎಕ್ಸಸೈಸಸ್ ಮುಗಿಸ್ತಾರೆ. ನಾವು ಶೂಟಿಂಗ್ ಇದ್ರೆ ಬೇಗ ಎದ್ದೊಳ್ತೀವಿ, ಶೂಟಿಂಗ್ ಇಲ್ಲ ಅಂದ್ರೆ ಆರಾಮಾಗಿ ಒಂದು 9:30 10 ಗಂಟೆಗೆ ಎದ್ದೊಳ್ತೀವಿ ತುಂಬ ಸಲ. ಬಟ್ ಫುಡ್ಗೆ ಬಂದಾಗ ಅಫ್ಕೋರ್ಸ್ ರಾಗಿನಿಗೆ ತುಂಬಾ ನಾಲೆಜ್ ಇದೆ ಅದ್ರ ಬಗ್ಗೆ. ಶೀಸ್ ಅ ಫಿಟ್ನೆಸ್ ಇನ್ಸ್ಟ್ರಕ್ಟರ್ ಅಂಡ್ ಫುಡ್ ಬಗ್ಗೆ ತುಂಬಾ ನಾಲೆಜ್ ಇದೆ, ಸೊ ಅವಳನ್ನ ನೋಡ್ಕೊಂತಾರೆ. ಬಟ್ ಅಮ್ಮ ಕೈ ರುಚಿ ಇದ್ದಾಗ, ಅಮ್ಮ ಅದೇ ಬಿರಿಯಾನಿ ಇದ್ದಾಗ, ಅಮ್ಮ ಬಿರಿಯಾನಿ ಮಾಡಿದಾಗ ಅವತ್ತು ಡಯಟ್ ಗೇಟ್ ಏನಿರಲ್ಲ. ಇಲ್ಲ ಅಂದ್ರೆ ಸಾಧಾರಣವಾಗಿ ಎಲ್ಲರೂ ಒಂದು ಹೆಲ್ದಿ ಲೈಫ್ ಸ್ಟೈಲ್ ಮೇಂಟೈನ್ ಮಾಡ್ತೀವಿ. ನಿಮ್ಮ ಫೇವ್ರೆಟ್ ಫುಡ್ ಯಾವುದು ಸರ್? ಹಂಗೆ ನೋಡೋಕೆ ನಂದ ಸೊಪ್ಪು ಸಾರು ಮುದ್ದೆ. ಸೊಪ್ಪು ಸಾರು ಮುದ್ದೆ, ವೆರಿ ನೈಸ್. ಸೊ ಮನೇಲಿ ಮಾಡಿಸ್ತಾ ಇರಲಿಲ್ಲ ಯಾವಾಗಲೂ ನಾನು ಕೂಡ. ಸೊ 71 ಇಯರ್ಸಲ್ಲಿ ಕೂಡ ನಿಮ್ಮ ಫಿಟ್ನೆಸ್ಸು, ನಿಮ್ಮ ಲುಕ್ ಎಲ್ಲನೂ ಕೂಡ ಕಾಪಾಡ್ಕೊಂಡಿದ್ದೀರ ಅಂದರೆ ಅದಕ್ಕೋಸ್ಕರ ಒಂದು ಶ್ರಮ ಇರುತ್ತೆ. ಆ ಶ್ರಮ ಏನೇನಾಗಿರುತ್ತೆ, ನಿಮ್ಮ ರೊಟೀನ್ ಹೇಗಿರುತ್ತೆ ಅಂತ? ಏನಿಲ್ಲ, ಲೈಫಲ್ಲಿ ಒಂದು ಡಿಸಿಪ್ಲಿನ್, ಮಾಡ್ರೇಟ್. ಯಾವುದೇ ಇದ್ರೂ ಒಂದು ಯಾವುದನ್ನು ಅತಿಯಾಗಿ ಮಾಡೋದಿಲ್ಲ, ಎಲ್ಲ ಒಂದು ಲೆಕ್ಕಾಚಾರದಲ್ಲಿ ಮಾಡ್ತೀವಿ. ಊಟ ಆಗ್ಬೋದು, ಎಲ್ಲ ಥರದ ಊಟನೂ ತಿಂತೀನಿ, ಬಟ್ ಲೆಕ್ಕಾಚಾರದಲ್ಲಿ ತಿಂತೀನಿ. ಓಕೆ. ತುಂಬ ರಿಲ್ಯಾಕ್ಸ್ಡ್ ಆಗಿರಲ್ಲ, ಸ್ವಲ್ಪ ಆ್ಯಕ್ಟಿವ್ ಆಗಿರ್ತೀನಿ. ಎಸ್, ಒಂದು ಮಾಡ್ರೇಟ್ ಲೈಫ್ ಲೀಡ್ ಮಾಡೋದು ಸಾಧ್ಯವಾಗಿದೆ, ಅಥವಾ ದೇವ್ರ ಗಿಫ್ಟ್. ಓಕೆ. ಸೊ 3 ಜನದಲ್ಲಿ ಯಾರು ಬೆಸ್ಟ್ ಕುಕ್? ಕುಕ್ಕು ನೀವೆಲ್ಲ ಏನೋ ಮಾಡೋದು? ಟೀ ಮಾಡೋಕ್ಕೂ ಬರೋದು. ಟೀ ಮಾಡೋದು ಬರೋದು ನೋಡಿ, ಸೊಪ್ಪು ಸಾರು ಮುದ್ದೆ ಫೇವ್ರೇಟ್, ಆದರೆ ಟೀ ಮಾಡೋದಕ್ಕೂ ಬರಲ್ಲ. ಅಮ್ಮ ಸೇರಿಸಿಲ್ಲ ನಮ್ಗೆ ಕಿಚನ್ಗೆ. ಯಾವುದೋ ಒಂದು ಟೈಮಲ್ಲಿ ಇಂಟ್ರೆಸ್ಟ್ ಬಂದ್ರು, ಹೇ ಮಗ ಇಲ್ಲೇನ್ ಮಾಡ್ತಿದ್ದಾನೆ, ಸೊ ಅಮ್ಮ ಯಾವತ್ತೂ ಸೇರಿಸಿಲ್ಲ. ಶಿ ಆಲ್ವೇಸ್ ಪ್ಯಾಂಪರ್ಡ್ ಎಸ್. ಸೊ ಅದು ಎಲ್ಲೋ ಒಂದ್ಸತಿ ಇಂಟ್ರೆಸ್ಟ್ ಬಂದು ಹೋಗಿದ್ರು ಗೊತ್ತಾಗಿರಲ್ಲ ನಮ್ಗೆ. ಓಕೆ. ಅವ್ನು ಸ್ವಲ್ಪ ಕಲ್ತಿದ್ದಾನೆ ಫ್ರೆಂಡ್ಸ್ ಜೊತೆ. ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಅಮ್ಮ ನಾನು ಅಡುಗೆ ಮಾಡ್ತಾರೆ, ನಾನು ಕೌಂಟರ್ ಮೇಲೆ ಕೂತ್ಕೋತಿದ್ದೆ ಅವ್ರ ಪಕ್ಕ. ಸೊ ಕುತ್ಕೊಂಡು ನೋಡ್ತಾ ಇದ್ದೆ ಏನೇನ್ ಮಾಡ್ತಾರೆ, ಹೆಂಗ್ ಮಾಡ್ತಾರೆ ಅಂತ. ಬಟ್ ಮೊನ್ನೆ ರೀಸೆಂಟ್ ಆಗಿ ಫ್ರೆಂಡ್ಸ್ ಎಲ್ಲರೂ ಸೇರ್ಕೊಂಡು ಕ್ರಿಸ್ಮಸ್ಗೆ ನನ್ನ ಫ್ರೆಂಡ್ ಮನೆಗೆ ಸೇರಿದ್ವಿ. ಸೊ ಅವಾಗ ಬರ್ಗರ್ ಎಲ್ಲ ಮಾಡಿದ್ದೆ. ವಾವ್, ನೈಸ್.